ವೇದಾಂತ ಸಂವತ್ಸರ ಓಂ ಪ್ರಾಣತತ್ವವಿದೆ ವೇದಾಂತ ಭಾಸ್ಕರಾಯ ನಮಃ. ಆತ್ಮನೋ ಜಾಯತೆ ಪ್ರಾಣೋ ಮನಃ ಸರ್ವೇಂದ್ರಿಯಾಣಿ ಚ ಆತ್ಮೈವೇದಂ ಜಗತ್ಸರ್ವಂ ನೋನಂ ವೇದಾಂತ ಭಾಸ್ಕರಃ. ಆತ್ಮನಿಂದಲೇ ಪ್ರಾಣನು, ಮನಸ್ಸು, ಇಂದ್ರಿಯಗಳು ಹಾಗೂ ಈ ಜಗತ್ತೆಲ್ಲವೂ ಹುಟ್ಟಿರುತ್ತದೆ. ನಿಜವಾಗಿ ನೋಡಿದರೆ ಈ ಜಗತ್ತೆಲ್ಲವೂ ಆತ್ಮನೇ. ನವೆಂಬರ್ 22 ಆತ್ಮನಿಂದಲೇ ಪ್ರಾಣೋತ್ಪತ್ತಿ. ಏತಸ್ಮಾತ್ ಜಾಯತೆ ಪ್ರಾಣೋ ಮನಃ ಸರ್ವೇಂದ್ರಿಯಾಣಿ ಚ. ಮುಂಡಕೋಪನಿಷತ್ 2:1-3. ಈ ಆತ್ಮನಿಂದಲೇ ಪ್ರಾಣನು, ಮನಸ್ಸು ಮತ್ತು ಎಲ್ಲ ಇಂದ್ರಿಯಗಳು ಹುಟ್ಟಿರುತ್ತವೆ. ಆತ್ಮನ ಮಹಿಮೆಯನ್ನು, ವ್ಯಾಪಕತ್ವವನ್ನು ಈ ಮಂತ್ರವು ಹೇಳುತ್ತಿದೆ. ಆತ್ಮನಿಂದಲೇ ಪ್ರಾಣನು ಹುಟ್ಟುತ್ತಾನೆ. ಪ್ರಾಣನೆಂದರೆ ಆಧ್ಯಾತ್ಮಿಕನಾದ ಮುಖ್ಯ ಪ್ರಾಣನೂ ಹೌದು ಮತ್ತು ಆದಿದೈವಿಕನಾದ ಸಮಷ್ಟಿಕರಣಾತ್ಮಕವಾದ ಹಿರಣ್ಯಗರ್ಭನೂ ಹೌದು. ಇವನೇ ಆದಿಭೌತಿಕವಾಗಿ ವಾಯುವೆನಿಸಿಕೊಂಡಿರುತ್ತಾನೆ. ನಿಜವಾಗಿ ನೋಡಿದರೆ ಆತ್ಮನಿಂದ ಹುಟ್ಟಿರುವ ಕಾರ್ಯಗಳೆಲ್ಲವೂ ಅನೃತವೇ ಆಗಿರುತ್ತದೆ. ವಾಚಾರಂಭಣಂ ವಿಕಾರೋ ನಾಮಧೇಯಂ. ಕಾರ್ಯವೆಂಬುದೆಲ್ಲವೂ ಹೆಸರು ಮಾತ್ರ ಎಂದು ಚಾಂದೋಗ್ಯ ಉಪನಿಷತ್ತು ಧೈರ್ಯವಾಗಿ ಸಾರುತ್ತಿದೆ. ಮನಸ್ಸು ಆತ್ಮನಿಂದಲೇ ಹುಟ್ಟಿರುತ್ತದೆ. ಇಲ್ಲಿ ಮನಸ್ಸೆಂದರೆ ಹಿರಣ್ಯಗರ್ಭನ ಸಮಷ್ಟಿ ಬುದ್ಧಿ ಮತ್ತು ಸಕಲ ಪ್ರಾಣಿಗಳ ವ್ಯಷ್ಟಿ ಬುದ್ಧಿಯು. ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರಗಳೆಂಬ 4 ವೃತ್ತಿಗಳಿಂದ ತೋರುತ್ತಿರುವ ಅಂತಃಕರಣವನ್ನೇ ಇಲ್ಲಿ ಮನಸ್ಸೆಂದು ಕರೆದಿರುತ್ತದೆ. ಈ ಮನಸ್ಸು ಆತ್ಮನ ಕಾರ್ಯವಾಗಿರುತ್ತದೆ. ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು ಆತ್ಮನಿಂದಲೇ ಹುಟ್ಟುತ್ತಿವೆ. ಆದರೆ ಆತ್ಮನು ಪ್ರಾಣ, ಮನಸ್ಸು, ಇಂದ್ರಿಯಗಳಿಗಿಂತ ಅತ್ಯಂತ ಸೂಕ್ಷ್ಮನಾಗಿರುತ್ತಾನೆ. ಓಂ ಶಾಂತಿ ಶಾಂತಿ ಶಾಂತಿ.